ರಸಂ ಅಂದ್ರೆ ಯಾರಿಗ ಇಷ್ಟ ಇಲ್ಲ ಹೇಳಿ, ಎಲ್ರೂ ಇಷ್ಟಪಡುವುದು ರಸಂ ಕೂಡ ತುಂಬಾ ಚೆನ್ನಾಗಿರತ್ತೆ. ನಮ್ಮ ಕುಂದಾಪುರ ಸ್ಟೈಲ್ ಅಲ್ಲಿ ಒಮ್ಮೆ ಈ ರೀತಿಯಾಗಿ ರಸಮನ್ನ ನೀವು ಟ್ರೈ ಮಾಡಿ ತುಂಬಾ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ. ಮೊದಲ ಬಾರಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗ್ತಾ ಹೋದ್ರೆ ಒಂದು ಲೈಕ್ ಕೂಡ ಮಾಡಿ. ಮತ್ತೆ ನನ್ನ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಬೇಕಂತ ಅನ್ಕೊಂಡ್ರೆ, ನೋಡ್ಬೇಕು ಅಂತ ಅನ್ಕೊಂಡ್ರೆ ನೀವು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೋಬೇಕು. ಆವಾಗ ನಿಮ್ಗೆ ನನ್ನ ಪ್ರತಿ ಒಂದು ವಿಡಿಯೋ ಸಹ ಸಿಗತ್ತೆ. ಇಲ್ಲಿ ನಾನು ರಸಂ ಮಾಡೋದಕ್ಕೆ 1/4 ಕಪ್ ಆಗುವಷ್ಟು ತೊಗರಿ ಬೇಳೆನ ಒಂದು 3-4 ಗಂಟೆಗಳ ಕಾಲ ನೆನೆಸ್ಕೊಂಡು ಅದನ್ನ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ರೆಡಿ ಆದಂತಹ ತೊಗರಿ ಬೇಳೆನ ಒಂದು ಕುಕ್ಕರಿಗೆ ಹಾಕಿದ್ಮೇಲೆ ಬೇಯುವುದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಒಂದು ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಹಾಗೆ ಶುಂಠಿ ಒಂದ್ ಸ್ವಲ್ಪ, 4-5 ಬೆಳ್ಳುಳ್ಳಿ ಎಸ್ಲನ್ನ ಕೂಡ ಹಾಕೊಳ್ಳಿ. ಅದಾದ್ಮೇಲೆ ಒಂದು 4 ಟೊಮೊಟೊ. ನೀವು ರಸಂ ಕ್ವಾಂಟಿಟಿ ಎಷ್ಟು ಮಾಡ್ತೀರಾ ಅಷ್ಟು. ನಮ್ ರಸಂ ಮಾಡಿದ್ರಂತೂ ಖಾಲಿ ಆಗ್ಬಿಡುತ್ತೆ, ಹಾಗಾಗಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿನೇ ಮಾಡ್ತೀನಿ. ಅದಾದ್ಮೇಲೆ ಒಂದು 4 ಟೊಮೊಟೊನ ಈ ರೀತಿ ಕಟ್ ಮಾಡಿ ಹಾಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣವನ್ನ ಸೇರಿಸ್ಕೊಂಡು ಒಂದ್ 4 ವಿಸಿಲ್ ಕೂಗ್ಸ್ಕೊಳ್ಳಿ. ಕುಕ್ಕರ್ ಅಲ್ಲಿ ಬೇಯಿಸ್ಕೊಳ್ಳಿ 4 ವಿಸಿಲ್ ಆಗೋ ತನಕ. ಕಂಪ್ಲೀಟ್ ಆಗಿ ಇವಾಗ ಬೆಂದಿದೆ ನೋಡಿ. ಇದನ್ನ ಕಂಪ್ಲೀಟ್ ಆಗಿ ತಣಿಬೇಕು. ಕಂಪ್ಲೀಟ್ ಆಗಿ ತಣದಾದ್ಮೇಲೆ ಅದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕಿ ನೀವು ಇಲ್ಲಿ ನೈಸ್ ಆಗಿ ರುಬ್ಬದ್ ಬೇಡ, ಜಸ್ಟ್ ಒಂದ್ ಸಲ ಬಟನ್ ಪ್ರೆಸ್ ಮಾಡಿ ಬಿಟ್ರೆ ಸಾಕು. 1-2 ಸಲ ಬಟನ್ ಪ್ರೆಸ್ ಮಾಡಿ ಬಿಟ್ರೆ ಸಾಕಾಗತ್ತೆ. ಆ ರೀತಿಯಾಗಿ ರುಬ್ಕೊಂಡು ತಗೊಬನ್ನಿ. ಇವಾಗ ನೋಡಿ ನಾನು ರುಬ್ಬಿ ರೆಡಿ ಆಗಿದೆ. ಈಗ ರಸಂ ಮಾಡೋದಕ್ಕೆ ಕೆಲವರು ಲಾಸ್ಟ್ ಅಲ್ಲಿ ಒಗ್ಗರಣೆ ಹಾಕೊಳ್ತೀರಾ, ನಾನು ಫಸ್ಟಿಗೆ ಒಗ್ಗರಣೆಯನ್ನ ಹಾಕೋತೀನಿ. ನೀವು ಬೇಕಾದ್ರೆ ಕೊನೆಯಲ್ಲೂ ಕೂಡ ಒಗ್ಗರಣೆ ಹಾಕೋಬಹುದು. ಇಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ಳಿ. ಎಣ್ಣೆ ಅಥವಾ ತುಪ್ಪ ಹಾಕೋ ಇಷ್ಟ ಇರೋರು ತುಪ್ಪ ಕೂಡ ಸೇರ್ಸ್ಕೋಬಹುದು. ಎಣ್ಣೆ ಕಾದಾದ್ಮೇಲೆ ಸಾಸಿವೆ, ಹಾಗೆ 1 ಟೀ ಸ್ಪೂನ್ ಉದ್ದಿನ ಬೇಳೆ, ಜೀರಿಗೆ, ಇದನ್ನ ಸ್ವಲ್ಪ ಲೈಟ್ ಆಗಿ ಫ್ರೈ ಮಾಡ್ಕೊಳ್ಳಿ. ಯಾಕಂದ್ರೆ ಉದ್ದಿನ ಬೇಳೆ ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು, ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಿಷ್ಟು ಫ್ರೈ ಆದ್ಮೇಲೆ ಕರಿಬೇವು, 1 ಹಸಿಮೆಣಸನ್ನ ಸಿಗ್ಬಿಟ್ಟು ಹಾಕಿ. ಅದಾದ್ಮೇಲೆ ನಾನಿಲ್ಲಿ ಒಂದು 2 ಟೊಮೊಟೊ ಹಣ್ಣನ್ನ ಸಣ್ಣದಾಗೆ ಕಟ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ಎಣ್ಣೆ ಜೊತೆಗೆ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿ. ಟೊಮೊಟೊ ಹಣ್ಣು ಕಂಪ್ಲೀಟ್ ಆಗಿ ಸಾಫ್ಟ್ ಆಗ್ಬೇಕು ಇಲ್ಲಿ. ಅದಾಗ್ತಾ ಇದ್ದ ಹಾಗೆ ನಾನಿಲ್ಲಿ ಇಂಗನ್ನ ಸೇರಿಸ್ಕೊಂಡೆ. ಸ್ವಲ್ಪ ಇಂಗನ್ನ ತಗೊಂಡು ಇದ್ರ ಜೊತೆಗೆ ಹಾಕೊಂಡು ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದು ಕಂಪ್ಲೀಟ್ ಫ್ರೈ ಆದ್ಮೇಲೆ ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿಟ್ಕೊಂಡಿದ್ದೀರಲ್ವಾ, ತೊಗರಿಬೇಳೆ, ಟೊಮೊಟೊ ಹಣ್ಣು, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಾಕಿ ಅದನ್ನ ಇದ್ರ ಜೊತೆ ಸೇರಿಸ್ಕೊಳ್ಳಿ. ಒಂದ್ಸಲ ಮಿಕ್ಸ್ ಮಾಡಿ. ಈಗ ನೀರು ನಿಮ್ಗೆ ರಸಂ ಮಾಡ್ಕೊಳ್ಳಕ್ಕೆ, ರಸಂ ಯಾವ ರೀತಿ ಸ್ವಲ್ಪ ದಪ್ಪ ಬೇಕು ಅನ್ನೋರು ದಪ್ಪದಲ್ಲೇ ಇಟ್ಕೊಳ್ಳಿ, ಇಲ್ಲ ತೆಳ್ಳಗೆ ಬೇಕನ್ನೋರು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳಿ. ನೀವು ಯಾವ ರೀತಿಯಲ್ಲಿ ಇಷ್ಟಪಡ್ತೀರಾ ಆ ರೀತಿಯಲ್ಲಿ ಇಲ್ಲಿ ನೀರನ್ನ ಸೇರಿಸ್ಕೊಂಡು, ಅದಾದ್ಮೇಲೆ ನಾನು ಹುಣಸೆ ಹಣ್ಣನ್ನ ಸ್ವಲ್ಪ ಮೊದ್ಲೇ ನೆನೆಸಿ ಇಟ್ಕೊಂಡಿದ್ದೀನಿ. ಅದ್ರ ಜ್ಯೂಸ್, ಅದ್ರ ನೀರನ್ನ ತೆಗೆದು ಈ ರಸಂ ಜೊತೆಗೆ ಸೇರ್ಸ್ಕೊತಾ ಇದ್ದೀನಿ ನೋಡಿ. ಇಷ್ಟು ತೆಳ್ಳಗೆ ಮಾಡ್ಕೊಂಡೆ ನಾನು. ಅದಾದ್ಮೇಲೆ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ. ಬೆಲ್ಲವನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುದಿಸ್ಕೊಂಡ್ರೆ ನಿಮ್ಮ ರಸಂ ರೆಡಿ ಆಗತ್ತೆ ನೋಡಿ. ಇದಕ್ಕೆ ನಾವು ರಸಂ ಹಾಕ್ಬೇಕಲ್ವಾ, ರಸಂ ಪೌಡರ್ ಬೇಕಲ್ವಾ. ನೀವು ಯಾವ್ದನ್ನೇ ರಸಂ ಪೌಡರ್ ಬಳಸ್ಲಿ, ಇಲ್ಲ MTR ಪೌಡರು, ಇಲ್ಲ ಮನೆಯಲ್ಲೇ ಮಾಡ್ಕೊಂಡಿದ್ದು ಯಾವ್ದಾದ್ರು ಹಾಕೊಂಡು ಈ ಸ್ಟೆಪ್ಸ್ ಅಲ್ಲಿ ಮಾಡ್ಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ರಸಂ ಪೌಡರ್ ಮನೆಯಲ್ಲೇ ಮಾಡ್ಕೊಂಡಿರುವ ರಸಂ ಪೌಡರ್ನ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ ಇಷ್ಟು ರಸಮಿಗೆ. ಅದಾದ್ಮೇಲೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಒಂದ್ಸಲ ಕುದಿಸ್ಬಿಟ್ರೆ ನಿಮ್ಮ ರಸಂ ಕಂಪ್ಲೀಟ್ ಆಗಿ ರೆಡಿ ಆಯ್ತು ನೋಡಿ. ಈ ರೀತಿ ಸ್ಟೆಪ್ಸ್ ಅಲ್ಲಿ ಒಮ್ಮೆ ಮಾಡಿ ನೋಡಿ. ನೀವು ಯಾವುದೇ ಹೊರಗಡೆ ಪ್ಯಾಕೆಟ್ ತರ್ತಿರ ರಸಂ ಪೌಡರ್ ಅಂತೂ ಕೂಡ ಅದನ್ನ ಈ ಸ್ಟೆಪ್ಸ್ ಅಲ್ಲಿ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಒಮ್ಮೆ ಮಾಡಿದವರು ಖಂಡಿತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.